ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದೆ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ಈ ಜಗತ್ತಿನಾಗ ಅಗದಿ ಕಷ್ಟವಾದಂತಹ ಕೆಲಸಗಳಿದ್ರಾಗ ಒಂದು ಅಂತಂದ್ರ ಲಾರಿ ಡ್ರೈವರ್ ಆಗೋದು. ಅದ್ರಾಗೂ ಬ್ಯಾರೆ ರಾಜ್ಯಕ್ಕೆಲ್ಲ ಹೋಗೋದು ಅಂದ್ರ ಸರಳದ ಮಾತಲ್ರಿ. ಸ್ವಲ್ಪ ಬಹಳ ಹೈರಾಣ ಇರ್ತೈತಿ. ಯಾಕಂದ್ರ ಅಲ್ಲಿನ ಪೊಲೀಸರ ಕಿರಿಕಿರಿಗೆ ನಮ್ಮ ಕರ್ನಾಟಕ ಪೊಲೀಸ್ ಅಂತೂ ಬಹಳ ಸಮರ್ಥ ಪಡೆ ಅದ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಆದ್ರೆ ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ, ಯಾವ್ದು ಬೇಕಾದ ಇಲಾಖೆ ತಗೊಳ್ರಿ, ಒಂದಿಷ್ಟು ಕೆಟ್ಟ ಹುಳುಗಳು ಇದ್ದೇ ಇರ್ತಾವ. ಸುಳ್ಳಲ್ಲದು. ರೊಕ್ಕ ಸಿಗ್ತದ ಅಂದ್ರ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತಾರ. ಬೆಂಗಳೂರಾಗ ಲಾರಿ ಡ್ರೈವರ್ ಒಬ್ಬನ್ ಬಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಬರಬ್ಬರ್ ಇದ್ರು ಸಹಿತ 2,000 ರೂಪಾಯಿ ಇಸ್ಕೊಂಡಿದ್ರಂತ. ಅದನ್ನ ಪ್ರಶ್ನೆ ಮಾಡಿದ್ದಕ್ಕ ಹೊಡೆದ ಬಿಟ್ರಂತ. ಆ ಪುಣ್ಯಾತ್ಮ ಏನ್ ಮಾಡ್ಯಾರ ಗೊತ್ತಾ? ತಮ್ಮ ಲಾರಿನ ರೋಡ್ನ್ಯಾಗ ಅಡ್ಡ ನಿಂದರ್ಸಿ ಕಾಣೆ ಆಗ್ಬಿಟ್ಟ. ಕಿಲೋಮೀಟರ್ ಗಟ್ಲೆ ಟ್ರಾಫಿಕ್ ಜಾಮ್. ನೋಡಿ ಸರ್, ಇದು ವೈಟ್ ಫೆದರ್. ಅದೇ ಪೊಲೀಸ್ನವರು 2,000 ರೂಪಾಯಿ ದುಡ್ಡು ಇಸ್ಕೊಂಡವ್ರಂತೆ. ಇಸ್ಕೊಂಡ್ಬಿಟ್ಟು ಡ್ರೈವರ್ ಹೊಡೆದಿರೋದಕ್ಕೆ ಡ್ರೈವರ್ ಏನ್ ಮಾಡೋದು ನೋಡಿ, ಇಲ್ಲಿ ಲಾರಿ ಅಡ್ಡ ಹೊಡೆದು ನಿಲ್ಸ್ಬಿಟ್ಟು ಹೋಗೋ ಪುಣ್ಯಾತ್ಮ. ಹಿಂಗೆ ಇಲ್ಲಿಂದ ಚಂದಾಪುರ ಗಂಟ ಜಾಮ್ ಆಗಿದೆ ನೋಡಿ. ನನ್ನ ಗಾಡಿನ ಎಲ್ಲಿ ನಿಲ್ಸಿದ್ದೀನಿ ಅಂದ್ರೆ ನೈಸ್ ರೋಡ್ ಬಿಡಿಸ್ಬಿಟ್ಟು ಒಂದ್ಸಲ ಮುಂದೆ ಬಂದಿದ್ದೀನಿ. ಹೊಸಡಿ ಬಾಡಿಗೆ ಬರ್ತಿದ್ದೆ. ಇಷ್ಟು ಜಾಮ್ ಮಾಡೋರು ಸರ್. ಇಲ್ಲಿಂದ ಹತ್ತತ್ರ ಚಂದಾಪುರ ಗಂಟ ಜಾಮ್ ಆಗಿದೆ ಸರ್. ನೋಡಿ, ಲಾರಿಯವರು ಕಾರೆಲ್ಲ ಬಂದ್ಬಿಟ್ಟಿದ್ದಾರೆ ನೋಡಿ ಸರ್. ಇಲ್ಲಿ ಇದು ವೈಟ್ ಫೆದರ್. ವೈಟ್ ಫೆದರ್ ಎದುರುಗಡೆನೆ ಕರೆಕ್ಟಾಗಿ ಲಾರಿ ಅಡ್ಡ ನಿಲ್ಸವನೆ. ಕರೆಕ್ಟಾಗಿ ನೋಡಿ, ಹಿಂಗೆ ಲಾರಿ ಅಡ್ಡ ನಿಲ್ಸ್ ಹೋಗ ನೋಡಿ ಸರ್. ಈ ಥರ ಹಿಂಗೆ ಅಡ್ಡ ಹೊಡೆದು ನಿಲ್ಸ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಅಲ್ಲ, ಒಂದಿಷ್ಟು ಮಂದಿ ಪೊಲೀಸರು ಅಡತಾರದಾರಲ್ಲ, ಇವ್ರಿಗೇನ್ ಸರ್ಕಾರ ಕೊಡ್ಲಿಕ್ಕತ್ತಿರೋ ಪಗಾರ ಸಾಕಾಗಲಾಗ್ಯದ ಅಥವಾ ಸರ್ಕಾರ ಪಗಾರೇ ಸರಿಯಾಗಿ ಕೊಡಾಕತ್ತಿಲ್ಲೇನಂತ ಸಂಶಯ ಬರ್ಲಿಕ್ಕತ್ತದ. ಪಾಪ ಕಷ್ಟಪಟ್ಟು ಇಡೀ ದಿನ ಲಾರಿ ಓಡಿಸೋರ್ ಗೋಳು ಯಾರಿಗೂ ಬ್ಯಾಡ್ ನೋಡ್ರಪ್ಪ. ಮೋದಿ ಸರ್ಕಾರ ಶ್ರೀಮಂತರ ಪರವಾಗೈತಿ. ಬಡವರು ಅಂದ್ರ ಆಗೋದಿಲ್ಲ ಅವ್ರಿಗೆ. ಶ್ರೀಮಂತರು ಸಾಲ ಮಾಡಿ ದೇಶ ಬಿಟ್ಟು ಹೋದ್ರು ಸಹಿತ ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ ಅಂತ ಇಷ್ಟ ದಿನ ಬಹಳ ಮಂದಿ ಬಾಯ ಬಡ್ಕೊಳಿಕತ್ತಿದ್ದನ್ನ ಕೇಳಿದ್ವಿ. ಖರೆ ಅದ ನೋಡ್ರಿ. ಈಗ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋದ್ರು ಅಂದ್ರ ಅವ್ರ ಆಸ್ತಿಯನ್ನ ಸೀಸ್ ಮಾಡೋದು ಸುಲಭದ ಮಾತಲ್ಲ, ಬಹಳ ಹೈರಾಣದ. ಆದ್ರ ಮೋದಿ ಸರ್ಕಾರ ಈಗ ಒಂದು ಶಾಕಿಂಗ್ ಅಂಶನ ಮುಂದಿಟ್ಟದ. ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಅಗದಿ ಡೀಟೇಲ್ ಆಗಿ ಒಂದು ವಿಚಾರ ಹೇಳ್ಯಾರ. ಏನಂತ ಹೇಳ್ತೀನಿ ಕೇಳ್ರಿ ನೀವು. ವಿಜಯ್ ಮಲ್ಯ ಅವರಿಂದ ಈಗಾಗಲೇ 14,131 ಕೋಟಿ ಮೌಲ್ಯದ ಆಸ್ತಿಯನ್ನ ರಿಕವರಿ ಮಾಡಿ ಸರ್ಕಾರಿ ಬ್ಯಾಂಕ್ಗಳಿಗೆ ಜಮಾ ಆಗ್ಯದಂತ. ನೀರವ್ ಮೋದಿಯಿಂದ 1,052 ಕೋಟಿ, ಮೆಹುಲ್ ಚೋಕ್ಸಿಯಿಂದ 2,565 ಕೋಟಿ ರೊಕ್ಕನ ಜಪ್ತಿ ಮಾಡ್ಯಾರಂತ. ಕೇಳಕ್ಕ ಇದು ಎಲ್ಲ ನಂಬ್ಲಿಕ್ಕ ಕಷ್ಟ ಅಂತ ಅನಿಸ್ತಿರ್ಬೇಕು. ಆದ್ರ ನೋಡ್ರಿ, ಎಲ್ಲಾನು ದಾಖಲೆದಾಗದಾವ್. ಸುಮ್ನ ಬಾಯಿ ಮಾತಿ ಹೇಳಿಕತ್ತಿಲ್ಲ. ಬ್ಯಾಂಕ್ಗಳಿಗೆ ಜಮಾ ಆಗಿರುವುದನ್ನ ಸ್ವತಃ ಬ್ಯಾಂಕ್ಗಳೇ ಹೌದು ಅಂತ ಅಲ್ಲಿಕತ್ತವ. ಮೋದಿ ಸರ್ಕಾರ ಕಳ್ಳರ ಪರವಾಗಿ ಇಲ್ಲ. ಕಳ್ಳರು ಯಾರೇ ಆಗಿದ್ರು ಬಿಡು ಮಾತೆ ಇಲ್ಲ ಅನ್ನೋದು ಈಗ ಅರ್ಥ ಆಯ್ತಿಲ್ಲ ನಿಮಗ. ED has successfully restored properties value at least 22,280 crores, and I'm only talking of the major cases. We all question about ED. The return and also the money which have been claimed by the ED is this one. Restored properties of 22,280 crores in major cases. And I would like to list the number of cases, sir. Vijay Mallya case, 14,131.6 crore. Complete amount of the attached property has been restored to the public sector banks. So there's no way in which I can go on listening to very many members who without the facts go on saying, no, haircut has happened, big people are allowed to take the money, small people are being punished. No way. We've not left anyone. Even if they fled the country, we've gone after them. ED has collected this money and given back to the public sector banks. 14,131.6 crores only from Vijay Mallya. Nirav Modi. Attached properties is what I'm talking about, ma'am. There can still be some more cases, but attached properties and their monies have gone to the public sector banks, and this is the money that is obtained from them. Nirav Modi case, 1,052.58 crores has been restored to the public and private banks. National Sport Exchange Limited, NSEL scam, 17.47 crores have been obtained and given to the banks. SRS Group, which is the SRF Group's Pearl City and Prime projects in Gurugram, 20.15 crores. That is a property restored. Rose Valley, 19.40 crore. Surya Pharmaceutical Limited, 185.13 crore. Nuvera Sheikh and others, the Hira Group,
226 crore. ನಮ್ಮಲ್ಲಿ ಗಡದ ನಿದ್ರೆಯಾಗಿರುವಂತಹ ಹಿಂದೂಗಳ ಬಗ್ಗೆ ಮುಸ್ಲಿಮರಿಗೆ ಗೊತ್ತಾದಂಗ ಕಾಣತೈತಿ. ಇಲ್ಲೊಬ್ಬ ಮುಸ್ಲಿಂ ಅದೆಷ್ಟ ಚಂದ ಹಿಂದೂಗಳ ಬಗ್ಗೆ ಮಾತಾಡ್ಯಾನಂತಂದ್ರ ಗುಡಿಗಳ ಪ್ರಸಾದದಾಗ ಆಕಳು ಹಂದಿ ಮೀನಿನ ಅಂಶನ ಹಾಕಿದ್ರು ಸಹಿತ ಹಿಂದೂಗಳು ಒಂದೇ ಒಂದು ದಿನ ಬೀದಿಗೆ ಬಂದು ಹೋರಾಟ ಮಾಡೋದಿಲ್ಲ. ಬಹಳಷ್ಟು ಮಂದಿ ಹಿಂದುತ್ವ ಅಂತ ರಾಜಕಾರಣ ಮಾಡ್ಲಿಕ್ಕತ್ತಾರ. ಆದ್ರ ಸಾಕಷ್ಟು ಹಿಂದೂಗಳು ಧರ್ಮಕ್ಕಾಗಿ ಹೋರಾಡೋದು ಬಿಟ್ಟು ಎಲೆಕ್ಷನ್ನಿಗಾಗಿ ಹೋರಾಡ್ಲಿಕ್ಕತ್ತಾರ ಅಂತ ಹೇಳಿಕತ್ತ ನೋಡ್ರಿ ಹೆಂಗ್. जो मंदिर में जो हादसा हुआ ना, ये हादसा अगर हम लोगों का साथ होता, हम तो रोड पे उतर जाते, सरकार का गिरफ्तार पकड़ लेते हम जाके। जो तुमने ऐसा धोखा क्यों करे हो? सनातनी भाई अपनी धर्म के लिए नहीं लड़ते हैं, ये लड़ते हैं सरकार के लिए। ये जो है ना बेवकूफ बना रहा है, बहुत सारे जो है भक्ति बात जो करता है, मैं हिंदूवादी हूँ, हिंदू को जगाता हूँ, ये सब बेवकूफ बनाता है लोगों को। हिंदू भाई पहले भी जग रहे थे, अभी भी जग रहा है। ये जो चंगू मांगू नहीं जगाने वाले होते हैं हिंदू भाई को। मैं तो देखता नहीं, जितने अंधभक्त बोलते थे ना, ऐसा कर दूंगा वैसा कर दूंगा हिंदू के लिए, इनकी धर्म पे इतनी बड़ी बात हो गया। हिंदू भाई जैसा गाय का मांस नहीं खाते हैं, ठीक है, उसकी चर्बी मिलाया जा रहा है, सुअर की चर्बी मिलाया जा रहा है, मछली का तेल मिलाया जा रहा है, किसमें? प्रसाद के अंदर। उसमें एक भी आदमी रोड पे नहीं उतर रहा है, जो धर्म के लिए नहीं उतरता है, मैं तो उसको धर्म वाला मानता ही नहीं हूँ। ಇವತ್ತು ರಾತ್ರಿ 12 ಗಂಟೆ ಒಳಗ ಅಮಿತ್ ಶಾ ರಾಜೀನಾಮೆ ಕೊಟ್ಟು ಬಿಡ್ಬೇಕಂತ ಇಂಥದ್ದೊಂದು ಆಗ್ರಹ ಮಾಡಿರುವುದು ಕಾಂಗ್ರೆಸ್ ಪಕ್ಷ. ಸಂಸತ್ ಹೊರಗ ಗದಿದ್ ಶಿಸ್ತು ದೊಡ್ಡ ಗದ್ಲಾನೆ ಎಬ್ಬಿಸಿ ಒಂದ್ ಕಡೆ ಕುಂತ ಪ್ರೆಸ್ ಮೀಟ್ ಮಾಡ್ಕೊಂಡು ಇಂಥ ಆಗ್ರಹ ಮಾಡ್ಲಿಕತ್ತಾರ. तमाम जो सांसद हैं मल्लिकार्जुन खड़गे, प्रियंका गांधी सबसे आगे इस तस्वीरों में आपको दिखाई देंगी। कतारों में चरणबद्ध होकर बाबा साहब अम्बेडकर की तस्वीर लेकर और नीली साड़ी पहनकर प्रियंका गांधी संसद भवन पहुंची हैं और मल्लिकार्जुन खड़गे को भी आप माफी मांगो, माफी मांगो, माफी मांगो। ಸ್ವತಃ ಮೋದಿನೇ ಮುಂದೆ ನಿಂತು ಅಮಿತ್ ಶಾ ಅವ್ರನ್ನ ತೆಗೆದು ಹಾಕ್ಬಿಡ್ಬೇಕಂತ. ಅಲ್ರಿಪ್ಪ, ಹಿಂಗ ಕಿತ್ತು ಒಗಿಲಿಕ್ಕೆ ಅಮಿತ್ ಶಾ ಇನ್ನು ಕಾಂಗ್ರೆಸ್ ಪಕ್ಷ ಅಂತ ತಿಳ್ಕೊಂಡ್ರಿ ನೀವು? ಅಂಬೇಡ್ಕರ್ ಅವ್ರಿಗೆ ಖರೆ ಅವಮಾನ ಆಗ್ಯದಂತ ನಿಮಗ ಅನ್ಸಿದ್ರ ಅವರೇ ಕೊಟ್ಟಂತಹ ಕಾನೂನು ಐತಿ, ಅಲ್ಲಿ ಹೋರಾಡ್ರಲ್ಲ. ಹಿಂಗ ಬೀದಿಗೆ ಬಂದು ಒದ್ರುದ್ ಯಾಕಂತ ನಿಮ್ಮ ಮಾತಿಗೆ ಮೋದಿ ಅಂಜಿ ಈಗ ಅಮಿತ್ ಶಾ ಅವ್ರನ್ನ ಗೃಹ ಸಚಿವ ಸ್ಥಾನದಿಂದ ಇವತ್ ರಾತ್ರಿ 12 ಒಳಗ ಕಿತ್ ಹಾಕ್ಬೇಕಂತ. ಹೆಂಗದ ನೋಡ್ರಿ, ಅಮಿತ್ ಶಾ ರಾಜೀನಾಮೆ ಕೊಡ್ತಾರ? ಕಾಂಗ್ರೆಸ್ ಅವ್ರ ಅಂಬೇಡ್ಕರ್ ಪ್ರೇಮ ಹೆಂಗದ ಗೊತ್ತಾ? ಇಷ್ಟ ದಿನ ಬಾಂಗ್ಲಾದೇಶದಾಗ ಹಿಂದೂಗಳ ಮೇಲೆ ಹಲ್ಲೆ ದಾಳಿ ಎಲ್ಲಾ ನಡಿಲಿಕತ್ತಿತ್ತು. ಈಗಲೂ ಹೊಸ ಮ್ಯಾಚ್ ಚಾಲು ಆಗ್ಯದ. ತಬ್ಲಿಗಿ ಸುನ್ನಿ ವರ್ಸಸ್ ತಬ್ಲಿಗಿ ಶಿಯಾ. ರೋಡ್ನ್ಯಾಗ ರಾಡು ದೊಣ್ಣೆ ಹಿಡ್ಕೊಂಡು ಹೊಡೆದಾಡ್ಲಿಕತ್ತಾರ. ಅಲ್ಲಿನ ಪೊಲೀಸರು ನಮ್ ಕೈಯಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆರಾಮಾಗಿ ಸ್ಟೇಷನ್ ಒಳಗ್ ಕುಂತು ಬಿಟ್ಟಾರ. এভাবে নিঃসঙ্গতা চলতেছে স্টেশন রোডে। ಇಲ್ಲಿ ತನಕ 15 ಮಂದಿ ಎರಡೂ ತಂಡದ ಆಟಗಾರರು ಸ್ವರ್ಗದ ಕಡೆ ಹೋಗ್ಬಿಟ್ಟಾರ. ಇನ್ನ ಒಂದಿಷ್ಟು ಮಂದಿ ಸ್ವರ್ಗದ ಕಡೆ ಹೋಗ್ಲಿಕ್ಕೆ ತುದಿಗಾಲ್ನ್ಯಾಗ ನಿಂತಾರ ಅಂತ ಗೊತ್ತಾಗೈತ್ ನೋಡ್ರಿ. ಹಿಂದೂ ಗುಡಿಗಳ ಬಲ್ಲಿ ಹಿಂದೂಗಳೇ ವ್ಯಾಪಾರ ಮಾಡ್ಬೇಕು. ಯಾಕಂದ್ರ ಬ್ಯಾರೆ ಧರ್ಮದವ್ರಿಗೆ ನಮ್ಮ ದೇವ್ರನ್ನ ಕಂಡ್ರ ಆಗೋದಿಲ್ಲ, ಭಕ್ತಿ ಇಲ್ಲ, ಗೌರವ ಇಲ್ಲ. ಆದ್ರ ವ್ಯಾಪಾರ ಅಷ್ಟೇ ಬೇಕು ಅಂದ್ರ ಹೆಂಗಿದು? ಏನ್ ಅರ್ಥ? ಹಿಂದೂಗಳ ಬಲ್ಲೆ ವ್ಯಾಪಾರ ವ್ಯವಹಾರ ಮಾಡ್ರಿ. ಹಿಂದೂ ದೇವರಂದ್ರ ಆಗ್ಲಾರದ ಅನ್ಯ ಮತದ ಮಂದಿಯಿಂದ ಪೂಜಾ ಸಾಮಗ್ರಿಗಳನ್ನೆಲ್ಲ ಖರೀದಿ ಮಾಡಿ ದೇವರಿಗೆ ಪೂಜೆ ಮಾಡ್ಸಿದ್ರ ದೇವರಿಗೆ ಸಲ್ತೈತೇನ? ಯಪ್ಪ, ಇಷ್ಟು ಉದ್ದ ನಾನ್ ನಿಮಗ್ ಹೇಳಿಕತ್ತಿಲ್ಲ. ಆಂಧ್ರದಾಗ ಇಂಥದೊಂದು ದೊಡ್ಡ ಅಭಿಯಾನ ಚಾಲು ಆಗ್ಬಿಟ್ಟದ. ఒట్టు పెట్టుకో తీసుకుంటా, ఒట్టు పెట్టుకోకపోతే తీసుకోండి, నాకు ఒట్టు పెట్టుకోండి. లేదా ఒట్టు పెట్టుకుంటే తీసుకుంటా, నేను బొట్టు పెట్టుకొని తీసుకోను. బొట్టు పెట్టుకోని వాళ్ళ కాడ తీసుకోను. లేదు నాకొద్దు. చందన్లాగా బొట్టులాగా ఇలాగా బొట్టు పెట్టుకుంటే వీళ్ళు బొట్టు పెట్టుకోరు, వీళ్ళు బొట్టు పెట్టుకోరు. వీళ్ళ కాడ మనం వస్తువులు కొనాలి. చేతాం.
ನೋಡ್ರಿ ಹಂಗಂತ ಹೇಳಿ ಮುಸ್ಲಿಂ ವ್ಯಾಪಾರಿಗಳಿಗೆ ಇಲ್ಲಿ ಅಂಗಡಿ ಹಾಕಬೇಡ್ರಿ ಅಂತಂದ್ರ ಅದು ತಪ್ಪಾಗ್ತದ. ಯಾವುದೇ ಅಂಗಡಿದಾಗ ಇರ್ಬೇಕು, ಪೂಜಾ ಸಾಮಾನು ಖರೀದಿ ಎಲ್ಲಿ ಮಾಡ್ಬೇಕು, ಎಲ್ಲಿ ತಗೋಬೇಕು ಅನ್ನೋದು ಹಿಂದೂಗಳಿಗೆ ಗೊತ್ತಿರ್ಬೇಕು. ಯಾಕಂದ್ರ ನೀವ ನೋಡ್ತೀರಿ ಎಷ್ಟೋ ಸಲ ಈಗ ಮಸೀದಿ ಚರ್ಚ್ಗಳು ಹೊರಗ ಹಿಂದೂಗಳೆಂದ್ರೆ ಅಂಗಡಿ ಹಾಕಿ ಇಟ್ಕೊಂಡು ಅಲ್ಲಿ ಸಾಮಾನು ಖರೀದಿ ಮಾಡ್ರಿ ಅಂತ ಇಟ್ಕೊಂಡು ಕುಂತಿರ್ತಾರ? ಇಲ್ಲಲ್ಲ, ಮುಸ್ಲಿಮರು ಮಾತ್ರ ಎಲ್ಲ ಕಡೆ ಕಾಣ್ತಿರ್ತಾರ. ನಿಮ್ಮ ಆಯ್ಕೆ ಮೇಲೆ ಬಿಟ್ಟಿದ್ದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಲಿಕ್ಕತ್ತೀನಿ. ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.